ಅಲ್ಲಪ್ಪ ಇಲ್ಲೇ ಕರ್ಕೊಂಡು ನಮ್ಮನ್ನ ನಮ್ಮ ದೋಸ್ತನ ಮನಿ ಅದ ದೊಡ್ಡ ಪೊಕರ್ ಅದ ನಾವ ಅವು 7-8 ಟ್ರಕ್ ಅದಾವು ತೋಟ ಪಾಟ್ ಅದಾವು ಲೆಕ್ಕಪತ್ರ ನೋಡಾಕ ಲೆಕ್ಕಪತ್ರ ನೋಡಾಕಂತ ನಾವು ಡಬಲ್ ಡಿಗ್ರಿ ಮಾಡೀವಿ. ನಿಮ್ಮ ಡಬಲ್ ಡಿಗ್ರಿ ಮಂಗ್ಯಾನ ಮಕ್ಕಳು ನೀವು ನೌಕರಿ ಮಾಡೋಕ್ಕಾಗೋದು ಡಬಲ್ ಡಿಗ್ರಿ ಅಂತ ಅಲ್ಲಿ ಹೇಳ್ತೀನಿ ಕೆಲಸ ಮಾಡಿ ನೋಡ್ರಿ. ಏನು ಒಂದು ಶರ್ಟ್ ಪ್ಯಾಂಟ್ ಚೊಲೋ ಅವ್ರು ಬೇಕಾಗಿತ್ತಲ್ಲ. ನಾನು ಉಪವಾಸ ಇದ್ದು ನಿಮಗೆ ಸಾಕಾಕುಂತೀನಿ. ಅದೇ ಹುಬ್ಳ್ಯಾಗ ತಗೊಂಡಿಲ್ಲ 100 ರೂಪಾಯಿ ಕ್ಯಾಡ್ 100 ರೂಪಾಯಿ ಕ್ಯಾಡ್ ಅದು ತೊಗೊಂಡ್ರೆ ಇದ್ರ ನಿಮ್ಗೆ ಕಿಮ್ಮತ್ತು ಅದು ತೊಗೊಂತೇವೆ ಮುಂದೆ ದುಡಿದ್ಮೇಲೆ ಅಪ್ಪ ಅದು ದುಡಿ ನಡಿಲ್ಲ ಮುಂಚೆ ನೋಡೋಣ ಏನು ಕೆಲಸ ನೋಡೋಣ ನಡಿ ಅಪ್ಪ ಹ್ಞೂ ನೋಡಿದ್ರೆ ನಮ್ಗೆ ಇಷ್ಟು ಎಜುಕೇಟೆಡ್ ಅದೇವಿ ನೋಡಿದ್ರೆ ಟ್ರಕ್ ಆಯ್ರಿ ಇದಕ್ಕೆ ಅವ್ನು ದೋಸ್ತರ ಮನೆಗೆ ಕರ್ಕೊಂಡಲ್ಲ ನಮ್ಮನ್ನ. ಅಲ್ಲೋ ಕಾರು ಬೈಕು ಗೀಕು ಮನೇಲಿ ಚಲೋ ಐತಿ. ನೋಡು ಮತ್ತೆ ಹೆಣ್ಮಕ್ಳು ಪಾಮಕ್ಳು ಇರ್ತಾವಲ್ಲ ಮಾಲಕ್ ಏನ್ರ ನೋಡೋಣ ನಡಿ. ಹಿಂಗು ನೋಡೋ ಆಯ್ತು ಇನ್ನೂ ಬಂದು ಏನು ಬರೀ ಬೇಗಾಡ ಹಾಕಲು ಎದಕ್ಕೆ ಹಡದಾನೆ ನೀವು. ಬಂದ್ರು ನಿಮ್ಮ ದೋಸ್ತ್ ಅಂತಿದ್ದಿ ಈ ನಮ್ಮನಿ ಮನೆ ಕಟ್ಸ್ಯಾರ ಅವ್ರು. ನಿನಗೇನಾಗಿತ್ತು ದಾಡಿ? ಇಲ್ಲಲ್ಲಿ ಅವ ನಮ್ಮ ದೋಸ್ತ ಕುಡಿಯೋ ಮನುಷ್ಯ ಅಲ್ಲ. ನಾನೆಲ್ಲ ಬ್ರ್ಯಾಂಡಿ ಅಂಗಡಿಯಾಗ ಇಟ್ಟೇನಿ. ಬ್ರ್ಯಾಂಡಿ ಅಂಗಡಿ ಮಾಲಕ ಮನೆ ಕಟ್ಯಾನ. ಅಕ್ಕ ನಿನ್ನ ಹೆಸರಲ್ಲಿ ನಾವು ಮನೆ ಕಟ್ಯಾನ. ಬೇಡ ಒಂದು ಎಕರೆ ಪಾಠ ತಗೋಬಾರ್ದು ನಿನ್ನ ತೋಟದ ಇದಕ್ಕೆ ಹಾಕಿದ್ನಲ್ಲೇ ಬೇಡ. ಹಂಗಾಗಿ ನಮ್ಗೆ 100 ರೂಪಾಯಿ 100 ರೂಪಾಯಿ ಟಿ ಶರ್ಟ್ ಗೀರು ಚಲೋ ಐತಿ ಪಾರ್ಟಿನೂ ಚಲೋ ಇರ್ಬೇಕು. ನೀವು ಒಂದು ಕಾರ್ ತಗೊಳಕ್ ಬರಲಿಲ್ಲ ಇದ್ರಾಗ ಹಾಕಿದಂತ ಹೇಳಿಲ್ಲ ಆಗಲೇ ಬರೀ ಅದ್ರ ಹಾಕದಾಗತ್ತೆ ಹೋಗಿ ಬರ್ರಿ ಖಾಲಿ ಮಾಡೋದ ಇನ್ನೊಬ್ಬರು ಬೇಡ ನಾವು ಎಲ್ಲೇ ಅದಾನ ಮರ ಇನ್ನೂ ಏನು ವರ್ಕೌಟ್ ಅಕ್ಕಿ ಕಳ್ಸೀನಿ ಇನ್ನೂ ಬಂದಿಲ್ಲ ಏನಿಲ್ಲ. ಅವನು ಆಪ್ ನಮ್ಗೆ ಬಾ ಅಲ್ಲೇ ದೋಸ್ತ ಯಾವಾಗ ಬಂದಿ? ಇವ್ರು ಅಲ್ಲೇ ಗಂಡಾಳ ಇವರು ನಿನ್ನ ಕಡೆ ಕೆಲಸ ಸ್ವಲ್ಪ ಅದಕ್ಕೆ ಬಂದೆ. ಏನು ಗಂಡನ ಅಂತ ನೋಡ್ರೆ ಇಲ್ಲಿಗೆ ಬಂದಿಲ್ಲ ನಾವು. ಇಲ್ಲ ಈ ಕಡೆ ಭಾಷೆನಾಗ ಐತಿ ನೋಡೋದು. ಹೌದಾ? ಬಹುಶಃ ಹಂಗ ಇರ್ಬೇಕು. ಶ್ರೀಮಂತರಲ್ಲ? ಅಲ್ಲ ಭಾಷೆ ಹಂಗಿರ್ಬೇಕು. ಇಲ್ಲಿ ಭಾಷೆನ ಆಯ್ತು ಮತ್ತೆ ದೊಡ್ಡ ಶ್ರೀಮಂತರು ಮನೆ ಏನು ಚಲೋ ಐತಿ. ಆಮೇಲೆ ದೋಸ್ತ ನನ್ನ ಕಡೆ ಏನೈತಿ ಕೆಲಸ ನಿನಗೆ? ಇಲ್ಲಪ್ಪ ನನಗೆ 2 ಮಕ್ಕಳು ಶಾಲೆ ಮುಗ್ದೈತಿ ಈಗ. ಮತ್ತೆ ವ್ಯವಹಾರ ದೊಡ್ಡದೈತಲ್ಲ ನಿನ್ನ ಕಡೆ ಏನ್ರ ಕೆಲಸ ಆಗಿರ್ತ ಐತೀನಿ ಅಂತ ಹೇಳಿ ಹಚ್ಚಾಕ್ ಬಂದೆ. ಕೆಲ್ಸಕ್ಕೆ ಹಚ್ಚಾಕ್ ಬಂದೆ. ಅದೇ ಕಾಶಿ ಮತ್ತೆ ನಿನ್ನವು ಅವು? ನನ್ನಪ್ಪ ಅವು ಅವ್ರಿಗೆ ಕೇಳ. ಇವನ ಹೆಸರು ಉಮೇಶ, ಇವನ ಹೆಸರು ಗಣೇಶ. ಏನು ಓದಿಯ ನೀನು? ನಮ್ದು ಕಂಪ್ಯೂಟರ್ ನಿಂದಪ್ಪ? ನಂದು ಕಂಪ್ಯೂಟರ್ ಇಂಜಿನಿಯರ್ ಆಗೈತಿ. ಇಂಜಿನಿಯರ್? ಹ್ಞೂ. ನೀವು ಬರೆಯಕ್ಕೆ ನೀನು ಕಂಪ್ಯೂಟರ್? ಇಬ್ರು ಇಂಜಿನಿಯರ್. ನಾವು ಕಂಪ್ಯೂಟರ್ನಾಗ ಇಬ್ರು ಇಂಜಿನಿಯರ್. ಕಂಪ್ಯೂಟರ್ ಇಂಜಿನಿಯರ್ ಒಂದಂತ್ರೆ ಅವ ಯಾವ ಕಂಪ್ಯೂಟರ್ 1 ಕಂಪ್ಯೂಟರ್ 2 ಅದಲ್ಲೇ ಕಾಶಿ ಮಕ್ಕಳು ಚಲೋ ಓದ್ಯಾರ ಅವರು. ಏನೋ ಕಂಪ್ಯೂಟರ್ ಏನಾದ್ರಪ್ಪ ಕಂಪ್ಯೂಟರ್ 1 2 ಏನಂದ್ರೆ ಚಲೋ ಓದ್ಯಾರ. ಹಂಗಾರ ಚಲೋ ಶಾಲೆ ಕಳ್ಸಿನವ್ರಿಗೆ ಮಂಗ್ಯ ನಮ್ಮ ಮಕ್ಕಳು ನಿಮಗೆ ಹೋಗಂಗಿಲ್ಲ, ಮೊಬೈಲ್ ಕುಂತ್ಬಿಡ್ತಾರ. ಹೌದು. ಅದಕ್ಕೆ ನಿನ್ನ ಕಡೆ ಲೆಕ್ಕಪತ್ರ ದೊಡ್ಡ ವ್ಯವಹಾರ ಐತಿ ನಿಂದು. ಲೆಕ್ಕಪತ್ರ ಕೆಲಸ ಮಾಡಕ ಲೆಕ್ಕಪತ್ರ ನೋಡ್ಕೊಂತಾರ ಅಂತ ಕರ್ಕೊಂಡ್ ಬಂದಿನಿ. ಸರಿ ನೋಡೋಣ ತಗೋದು. ನಿಮ್ಮ ಅಪ್ಪನ ಕಡೆ ಮಾತಾಡಿದ್ ನಾನು. ನೀವು ಮೊಬೈಲ್ ಅನ್ಕಂತ ಕುತ್ಕೊಂಡ್ರೆ ಇಲ್ಲಿ ಕೆಲಸ ಆಗೋದಲ್ಲ. ಇಲ್ರಿ ಮುಂದೆ ಮಾಡ್ತೀರಿ ಕೆಲಸನ? ಏನು ಮಾಡ್ತೇವೆ ಮಾಡ್ತೀರಿ. ಈಗ ನಾಳೆ ಬರ್ರಿ. ಆಯ್ತು. ಹೌದಾ? ಏನ್ ಮಾಡ್ತೀವಿ ಈಗ? ಈ ಕಾರ್ ಬೇಡ, ಅಲ್ಲಿ ಬೆಂಚ್ ಕಾರ್ ಐತಿ ನೋಡು, ತಗೊಂಡು. ಡ್ಯಾಡಿ ಈ ಡೋರ್ ಓಪನ್ ಆಗ್ತಿಲ್ಲ. ಲೇ ಮಬ್ಬು ನನ್ನ ಮಗನೇ, ಅವ್ರು ಈ ಕಾರ್ ಹತ್ತಾಕತ್ತಿಲ್ಲ, ಆ ಕಾರ್ ಹತ್ತಾಕತ್ತಾರ. ಹಂಗೆ ಆಗ್ಬಿಟ್ಟು ಲವ್ ಮರ ನಾವು. ನನ್ನ ಮಗಳಿಗೆ ಬ್ಯಾರೆ ಗಾಡಿ ಚಾವಿ ಕೊಟ್ಬಿಟ್ಟೇನ್ಲಿ. ನಿನ್ನ ಮಕ್ಕಳು ಅಲ್ಲೇ ಎಲ್ಲದು? ಇಲ್ಲ ಮಾರ, ಇಲ್ಲೇ ನಿಂತಿದ್ರೆ ಮಂಗ್ಯಾನ ಮಕ್ಳು. ಹೌದಾ? ಅಲ್ಲಿ ನಿಂತಾರದ. ಭಾರ್ಯನ ಮಕ್ಳು ಬಂದೆ ಅಲ್ಲೇನು ಮಾಡಕ್ ಕುಂತಿದ್ರಲ್ಲ? ಅಲ್ಪ ಮತ್ತೆ ಡ್ಯೂಟಿಗೆ ಹೋಗ್ಲಿಂದ ಜಾಯ್ನ್ ಅಂದ್ರಲ್ಲ ಸಾವ್ಕಾರ. ಅದಕ್ಕೆ ಮೇಡಮ್ ಅವ್ರು ಹೋದ್ರಲ್ಲ ಕಾಲೇಜಿಗೆ, ಮತ್ತು ಡೋರ್ ಬಾಲ ತೆಗೆದು ಕುಂದ್ರಸನ ಅಂತ ಹೋದಿಪ್ಪ.
ನಾವು ಈ ಕಾರಿಂದ ತಗೊಂತೀವಿ, ಅವ್ರು ಮೇಡಮ್ ಅವ್ರು ಆ ಕಾರ್ ಕಡೆ ಹೋಗ್ತಾರೆ. ಚಾವಿ ನನ್ನ ಮಗಳಿಗೆ ಬೇರೆ ಕೊಟ್ಟೇನೆ ನಾನು. ಕೊಡೋಗ್ರಿ ಕೊಡೋಗ್ರಿ ಬಿಳಿ. ನಾ ಕೊಡ್ತೀನಿ. ಏ ಕೊಡಲೇಪ್ಪ. ನಾ ಕೊಡ್ತೀನಿ. ನಾ ಕೊಡ್ತೀನಿ ಬಿಳೆ. ನಾ ಕೊಡ್ತೀನಿ. ಬೇಡ ಬಾ. ಮೇಡಮ್ ಏನು ಮೇಡಮ್ ಚಾವಿ ಕೊಟ್ಟಾಯ್ತಲ್ಲ ನಡಿ. ಬಾ 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 ಏನು ಕಟ್ಟಂಜ ನಮ್ಮ ಮಾವ ಮನಿ ಜರ್ಕತ್ ಇರೋದು ಒಂದೇ ಮಗಳು ಏನು ಮದುವೆ ಗಿದ್ವಿ ಆದ ಅಂದ್ರೆ ಆಹಾ ಇವತ್ತಿಗೆ ನಾನ ರಾಜ ಹೋಗಿ. ಏನಮ್ ತಮ್ಮ ಬಾರ ಬಾ ಬಾಡ ಮಗನ ಬಾ ಒಳಗ. ಏನು ಮಾವ ಬೈದ ಮರ್ಯಾದೆ ಬಾ ಇದು ಮರ್ಯಾದೆ. ನಮ್ಮ ಕಡೆ ಮರ್ಯಾದೆ ಹಿಂಗ ಬಾ ಇದು. ನಮ್ಮ ಕಡೆ ಮರ್ಯಾದೆ ಅಂದ್ರೆ ಬಾಡ ಮಗಳ ಅನ್ನೋದ ಬಾ. ಮಗಳೆಲ್ಲ ಹೋಗಿ ಹೇಳ ಕಾಣಕತ್ತಿಲ್ಲ ನಮ್ಮ ಬರೋ ಟೈಮ್ ಮಾಡ್ ಬಾ ಈಗ. ಮಗಳು ಬರ್ತಾಳ ಈಗ ಕಾಲೇಜ್ ಹೋಗ್ಯಾಳ ಬರ್ತಾಳ ಬಾ. ಹೌದೇನ ದೋಸ್ತ ಏನಿಲ್ಲ ದೋಸ್ತ, ಮತ್ತು ನಿನ್ನ ಮಗಳಿಗೆ ನೋಡಿದೆ ಮೊನ್ನೆ ಚಂದದಾಳ. ಮತ್ತು ನನಗೂ 2 ಮಕ್ಳು ಅದಾವು. ಅದ್ರ ಒಬ್ಬರಿಗೆ ಯಾರಿಗಾರ ಮದುವೆ ಮಾಡ್ಬೇಕನ್ನೋ ಆಸೆ ಐತಿ. ಮತ್ತು ಎಷ್ಟಾದ್ರೂ ನೀನು ನನ್ನ ದೋಸ್ತ ಅಲ್ಲ, ಬೀಗರಾಗೋಣ ಅಂತ. ಆಮೇಲೆ ಮಗಳು ಕೇಳಕ್ಕೆ ಬಂದಿದ್ದೀನಿ. ನೀ ಯಾವ ಲೆಕ್ಕರಾಗ ಬಂದಿದ್ದೇನು? ನೀನು ಹರ್ಕೊಂಡು ಬಂದಿದ್ದಿ, ಹರ್ಕೊಂಡು ಎಲ್ಲ ಹರ್ಕೊಂಡು ಚಿಂದಿ ಚಿದ್ರಿ ಹಾಕಿ ಬಂದಿದ್ದಿ. ನಿನ್ನ ಮಗಗೆ ನಾನು ಮಗಳು ಕೊಡ್ಬೇಕಾ? ನನ್ನ ಯೋಗ್ಯತೆಗೂ ನಿನ್ನ ಯೋಗ್ಯತೆಗೂ ಸರಿ ಇಲ್ಲ. ನನ್ನ ಮಗಳಿಗೆ ದಿನಕ್ಕೆ 20,000 ರೂಪಾಯಿ ಖರ್ಚು ಮಾಡ್ತೇನೆ ನಾನು. ನಿನ್ನ ಮಗಳಿಗೆ ಪಗಾರ ನಾನು ಕೊಡ್ಬೇಕು ಅಂದ್ರೆ 20,000 ರೂಪಾಯಿ ತಿಂಗಳ ಕೊಡ್ತೀನಿ. ಅಂಥದ್ದು ನನಗೆ ಬಂದು ನೀನು ಮಗಳು ಕೊಡೋವಂಥ ಕೇಳಾಗತ್ತೀಯನು? ದೋಸ್ತ ಅಂತ ನೀನು ಗೇಟ್ ಒಳಗೆ ಬಿಟ್ಟೇನಿ. ಇಲ್ಲ ನಿನ್ನ ಎಲ್ಲೇ ಯಾವಾಗ ಕಾಣಿಸ್ತಿದ್ದೆ ನೀನು. ಈಗ ನಡೆದು ಬಿಡಿ ನೀನು. ಯಾಕಪ್ಪ ಒಂಥರ ಅದಿಲ್ಲ? ಯಾಕೆ ಇಲ್ಲಿ ಬಿಡದೆ? ಯಾಕಪ್ಪ ಏನು ಬಂದ ನೋಡಪ್ಪ. ಏನಿಲ್ಲ ಮಾರ, ಮಗಳು ಕೇಳಕ್ಕೆ ಹೋಗಿದ್ದೆ. ಇಬ್ಬರದಾರ ಮಕ್ಕಳು ಯಾರಿಗೊಬ್ರು ಕೊಡುಪ್ಪ ಅಂತೇಳಿ ನಾವು ಬಾಯಿ ಬಂದಂಗೆ ಮಾತಾಡಿ ಕಳ್ಸಿದ. ಬಾಯಿ ಬಂದಂಗೆ ಬೈದ್ನ? ಕೊಡ್ತೇನಲ್ಲ ಏನು ಮಾಡಿ ಬಾಯಿ ಬಂದಂಗೆ ಹೊಡೆಯೊಂದು ಬಾಕಿ ಇತ್ತು ನನಗೆ. ಅವ ನಾ ದೋಸ್ತ ಕೇಳಕ್ಕೆ ಹೋದೆ ಮಾರಾಯ. ಏನು ಮಾಡ್ತೀವಿ ಸುಮ್ಮನೆ ಬಂದೆ. ಅದಕ್ಕೆ ಚೆನ್ನಾಗಿದ್ದೆ. ದುಡ್ಡಿನ ಅಹಂಕಾರ ಐತೆ ಅವ್ರಿಗೆ. ಅದ 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 ನೀ ಕೇಳಬೇಡ್ಬಿಡಿ ಪಾಪ, ನಾವು ಲೈನ್ ಹೊಡೆ ಅಂತಿದ್ವಿ. ಸಕ್ಸಸ್ ಆಗ್ತಿಲ್ಲ. ನಿನಗೆ ಬೈದಾನ ಅಂದ್ರೆ ನಾವು ಬಿಡ್ತೇವೆ ಅಂತ ಮಾಡಿ. ಯಾಕೋ ಕೇಳಿದ್ ಹೋಗ್ಲಿಕ್ಕೆ ಈಗ ಕಾಲೇಜಿಂದ ಬಂದ್ಲ ನಮ್ಮ ಅಪ್ಪು ಅಷ್ಟು ಅಸಹ್ಯ ಮಾಡ್ಯಾನಂದ್ರ ಅವ ಡೈರೆಕ್ಟ್ ಹೋಗಿ ಕೇಳ್ತೇನೆ. ಈಗ ಲವ್ ಮಾಡ ಅಂತೀನಿ, ಲಗ್ನ ಆಗ್ತೀನಿ ಅಂತ ಕೇಳ್ಬಿಡ್ತೇನೆ. ಈಗ ಮಾತಂದ್ರೆ ಮಾತು ಕೇಳ್ಬಾನಿ. ನಿಂದಾದ್ಮೇಲೆ ನಾ ಹೋಗ್ತೀನಿ. ಮೇಡಮ್ ಎಕ್ಸ್ಕ್ಯೂಸ್ ಮೀ. ಎಸ್ ಬೇಕಿತ್ತು. ಮೇಡಮ್ ನಿಮ್ಮ ನಂಬರ್ ಯಾಕೆ? ನಾನು ನಿಮ್ಗೆ ಲವ್ ಮಾಡೋ ಅಂತೀನಿ, ಲಗ್ನ ಮಾಡೋ ಫೋನ್ ಮಾಡೀನಿ. ನಿನ್ನ ಪೇಮೆಂಟ್ ಎಷ್ಟು? ಪೇಮೆಂಟ್ ನಿಮ್ಮ ಅಪ್ಪ ಕೊಡ್ತಾರಲ್ರಿ? ಎಷ್ಟು? 25,000 ಕೊಡ್ತಾರ್ರಿ. ಅದು ನಮ್ಮ ದಿನದ ಖರ್ಚೈತಿ. ಮೊನ್ನೆ ನಿಮ್ಮ ಅಪ್ಪ ಬಂದಿದ್ರು, ಅವತ್ತು ನಮ್ಮ ಅಪ್ಪ ಉಗುಳ್ ಕಳ್ಸ್ಯಾರ. ಇನ್ನು ಸಾಲದ? ಇನ್ನು ನಿನಗೂ ಉಗುಳ್ಬೇಕಾ ಸಪ್ರೇಟಾಗಿ? ಹೂ ಅಂದ್ಬಿಟ್ಲಕ್ಕೆ. ಹೌದಾ? ಅದಕ್ಕೆ ನೀನೇ ಮಾಡ್ಕೊಂಬಿಡು ಕರೆಕ್ಟ್ ಸೈಜ್. ಯಾಕೆ ನಿಂಗೆ ಬೇಡ? ಅಲ್ಲ ನೀನು ಮಾಡ್ಕೊರೋ ಹೇಳ್ತೇನೆ ನಾನು. ಹೌದಾ? ಕೇಳಿ ಬರಲೇ? ಕೇಳೋದೇನು ಒಪ್ಕೊಂಡ್ರೆ ಬಿಟ್ಟಾಳಕ್ಕೆ. ಕೇಳಿಬಿಡು ಹೋಗಿ. ಹಾಂ ಹಾಂ ಎಸ್. ನಮ್ಮ ಅಣ್ಣನಂಗ ನಾವೆಲ್ಲ ಫೋನ್ ನಂಬರ್ ಕೇಳಾರಂತ. ನಾನು ನಿಮ್ಮನ್ನು ಲವ್ ಮಾಡ್ತೇನೆ, ನೀವು ಮಾಡ್ತೀರಿ ಇಲ್ಲ? ಎಷ್ಟು ಮಾಡ್ತೀನಿ? ಎಷ್ಟು? ಇವಾಗ ಬಂದಿದ್ದ ಉಗುಳ್ ಕಳ್ಸಿದ ಅವನು. ಇನ್ನು ಸಪ್ರೇಟಾಗಿ ನಿನಗೂ ಉಗುಳ್ಬೇಕಾ? ನಮಗೆ ಉಗುಳು ವರ್ಷಕೊಂತ ಬಂದಾಗ ಲೆಕ್ಕ ಹರಿಬೇಕಿತ್ತು ನಾನು. ಹಾಂ ಮೇಡಮರ ಮುಂದೆ ಹೆಂಗ್ರಿ ನಾ ಅಡಿಕೆದವ್ ನೋಡಿ ಹಿಂದೆ ಸುಲಿ ಹೋಗು. ಅದೋ ಅಂದ್ರೆ ಸುಲಿ ಅಂದ್ರೆ ಇಲ್ಲ. ಕಾರ್ ಅಂತರೂ ಬಂದೈತಿ. ಶಶಿ ಕಾಲೇಜಿಂದ ಬಂದಾಳ. ಈಗ ಹೋಗಿ ಆಕಿ ಪ್ರಪೋಸ್ ಮಾಡಿ ಇಡೀ ಆಸ್ತಿನೆಲ್ಲ ನಂದ ಈಗ.
ಸಸಿ ಏನಪ್ಪ ನಿನಗೆ ಒಂದು ಮಾತು ಕೇಳ್ಬೇಕಲ್ಲ. ಹೇಳು, ನೀನು ಒಬ್ಬ ಉಳ್ಕೊಂಡಿದ್ದಿ, ಅದೇನು? ನಿನಗೆ ನೋಡು ಸಣ್ಣ ಇದ್ದಾಗಿಂದ ನಿನ್ನ ಮ್ಯಾಲೆ ಒಂದು ಸ್ವಲ್ಪ ಮನಸ್ಸು ಐತಿ. ನಿಮ್ಮಪ್ಪ ಹೇಳಿ ಒಂದು ಸ್ವಲ್ಪ ಏನ್ರ ನಂದು ನಿಂದು ಮದುವೆ ಮಾಡೋ ವಿಚಾರ. ಒಂಟು ಬೆಳ್ದಂಗೆ ಬೆಳೆದಿದ್ದೀವಿ, ಒಂದು ಸ್ವಲ್ಪ ಬುದ್ಧಿ ಐತೆ ನಿಂಗೆ? ಒಂಥರ ಅದಿರಲ್ಲ. ಏನಿಲ್ಲ ಬಿಡಪ್ಪ. ಅಕ್ಕ ಸೊಸಿ ಏನ್ರ ಉಗುಳಿ ಕಳಿಸಿದೇನ? ಉಗ್ಲಿಲ್ಲ ಯಾಕಂದ್ರೆ ಯಾಕೆ ತಗೋ ಅಂತ ಉಗ್ಳಿ ಹೇಳೋ ಯಪ್ಪ, ಹೆಂಗೆ ಹೇಳಿ? ನಿಮ್ದು ಅದ ಬಾಳೆ ಏನ? ನಮ್ದು ಅದ ಬಾಳೆ. ಹೋಗ ಇದು ನಿಮ್ಮ ಮಾವನ ಮಗಳದ ವಾಸ್ತು ಸರಿ ಇಲ್ಲ. ಲಗ್ನ ಮಾಡ್ಕೊಂಡಿ ಮತ್ ನೀನು ಇದಕ್ಕೊಂದೇನ ಗತಿ ಕಾಣಿಸೋದ ಮತ್ತೆ. ನೀವು ಬರ್ತೀರಲ್ಲ ನಮ್ಮ ಮನ್ಯಾಗ? ನಾವು ಸಪೋರ್ಟಿಂಗ್ ಅದೇವಿ. ಬೇರೆ ಕುರಿಯಲ್ಲಿ ಹೊರಗೊಂಡ ಮತ್ತೆ ಬೇರೆ ಕಡೆ ಹೊಲ್ದಾಗ ಹೊರದಾಗ ಬರ್ರಿ ನಮಗೆ ತಗೊಂಡು ಹೊರ್ಕೊಂಬರಿ ಈ ಕಡೆ. ನಾವು ಕುರುಬರು ಕುರುಬರು ನಾವು ಕುರುಬರು. ಕರ್ಕೊಂಬ ಈ ಕಡೆ ಹೊರದಾರ ಅವ್ರ ಕಡೆ ಹೊಲ್ದಾಗ ಮತ್ತೆ ಹೊರ. ತಮ್ಮ ಕುರಿಯಲ್ಲಿ ತರಿವಿರಿ? ಕುರಿ ಸೌಕರ್ಯ ತೋಟ ತರಬೇರಿ, ಈ ಕಡೆ ಹೊಡ್ಕೊಂಡವ್ರಿ. ಈಗ ತೋಟ ಸೌಕರ್ಯ ಅದು ನಮ್ದು ಎಲ್ಲ ಇದು. ಇಲ್ಲಿ ಹೊಡ್ಕೊಂಡವ್ರಿ, ಈ ಕಡೆ ಹೊಡ್ಕೊಂಡವ್ರಿ. ಅಂದಂಗ ನಿಮ್ದು ಮದುವೆ ಆಗೈತೇನ್ರಿ? ಆಗಿಲ್ರಿ? ಅಲ್ಲ ಹೆಂಗಾದ್ರು ಲಗ್ನ ಆಗಿಲ್ಲಂತೆ. ಇವನ್ ಆಕಾರ ಚೇಂಜ್ ಮಾಡೋಣ. ಪ್ಲಾನ್ ಭಾರಿ ಮಾಡಿ ನೀನು. ಅಲ್ಲ ಇವನ್ಗ ಕೊಳ್ಳ ಕಟ್ಟನ ಆಕಿಗೆ. ಏನಂತಿಪ್ಪ? ಮಸ್ತ್ ಪ್ಲಾನ್ ಐತಿ. ಇದ ಪ್ಲಾನ್ ನೋಡಿ ನಮ್ದು. ಈಗ ಕೊಳ್ಳ ಕಟ್ಟೆ ಬಿಡೋಣ. ಕಟ್ಟೆ ಬಿಡೋಣ ಆಕಿ. ಅವಾಗ ಆಕಿ ಸಾಕ್ ಎಳಿತೈತಿ. ನಮ್ ಶೇಡ್ ಫಸ್ಟ್ ಕ್ಲಾಸ್ ಪ್ಯಾಂಟ್ ಶರ್ಟ್ ಹಾಕೊಂತಿಲ್ಲ. ಹೆಸರೇನು? ಬೇರೆ ಅಂತ ಬಿರಿಯಾ ನಿನಗೆ ಫಸ್ಟ್ ಕ್ಲಾಸ್ ಪ್ಯಾಂಟ್ ಶರ್ಟ್ ಎಲ್ಲ ಒಮ್ಮೊಂದು ಕನ್ಯೆ ಐತಿಲ್ಲ. ಆ ಹುಡುಗಿನ ನಿನಗೆ ನಾವು ಲಗ್ನ ಮಾಡಿಸ್ತೀವಿ. ಕೊಡ್ತಾರ್ರಿ ಕನ್ಯಾ ಸೌಕರ್ಯ. ನಾವು ಕುರುಬರಿ ಮೊದ್ಲ ಕಾಯರ್ ಕುರಿ ಕಾಯರ್ ನಾವು ನಾವು ಹಂಗನ್ನಕ್ ಹೋಗ್ಬೇಡ್ರಿ. ನಾವ್ ಮಾಡ್ತೇವೆ ನಿಮ್ಮ ಮದ್ವಿ. ಯಾಕಪ್ಪ? ನಾವ್ ಮಾಡಿಸ್ತೇನೆ ನಿನ್ನ ಮದ್ವಿ. ನೀ ಏನ್ ಚಿಂತೆ ಮಾಡಬೇಡ. ಬಾ ಇಲ್ಲೊಂದ್ ಕನ್ಯಾ ಐತಿ ದೋಸ್ತ, ಫಸ್ಟ್ ಕ್ಲಾಸ್ ಆಗಿ ಹಂಗ ಯುವರಾಜ್ ಕಣ್ಣಂಗ್ ಕಾಣ್ಬೇಕು ನೋಡುವ. ಹಂಗ ಡ್ರೆಸ್ ಮಾಡಿ ಕರ್ಕೊಂಡು ಹೋಗ ನೀವು. ನಮ್ಗೆ ಕರೀಲಿ ಏನ್ರಿ ನಮ್ಮ ನೋಡ್ರ? ಯಾರನ್ನ ರೀ? ಸಂಗಪ್ಪ ಅಂತ ಕರೀಲಿ. ಯಾರು ಬೇಡ. ಲಗ್ನ ಆದ್ಮೇಲೆ ಕರೀತಿ. ಸರಿ ಸರಿ. ಲಗ್ನ ಆದ್ಮೇಲೆ ನೀವು ಹೋಗಿ ನಿಲ್ಸಿದ್ರೆ ಅವ್ರ ಹೂ ಹಾರ್ಬೇಕು. ಮತ್ತೆ ನಮ್ಗೆ ಬೈತಾರ್ರಿ ಅವರು. 50 ಎಕರೆ ಅಡಿಕೆ ತೋಟೈತಿ. ನಿನ್ನ ಕುರಿ ಅದ್ರಾಗ ತೋಟದಾಗ ಹಂಗ್ರಿ ಸೌಕರ? ಏನ್ ಹೆದ್ರ ಬೇಡ, ನಾವ್ ಅದೇವಲ್ಲ ಅವ್ರನ್ನೆಲ್ಲ ಕರೆಸ್ತೇವ ಲಗ್ನಕ್ಕೆ. ನಾಡ್ ಸೌಕರ ಬಾ ಸೌಕರ. ಇಂಥ ದೊಡ್ಡ ಮನಿ ಕರ್ಕೊಂಬಂದಿರಿ, ನಮ್ಮನ್ನ ಕೊಡ್ಬೇಕಲ್ರಿ. ನಮ್ಮ ಒಳಗೆ ಸೇರಿಸ್ತಾರ್ರಿ ಅವ್ರು. ನೀ ಬರ ಕಡಿಮೆ ಇವು ಮಾರ. ನಾವ್ ಅದೇ ಬಾ ಬಾರಪ್ಪ, ನೀ ಯಾಕಲಾಗತ್ತಿ? ಬಾ ಸೌಕರ. ಯಾರದು? ಬರೀತಾಗ ಬರೀಲಿ ನೋಡ. ನಾವ್ರಿ ನಮಸ್ಕಾರ. ನಮಸ್ಕಾರ ಮಾಡಪ್ಪ. ನಮಸ್ಕಾರ ಮಾಮಾರ. ಸೌಕರ ಹೇಳಪ್ಪ. ಇವು ನಮ್ಮ ಪರಿಚಯ ಆದ್ರು ಒಂದು ಮತ್ತು ನಿಮ್ಮ ಮಗಳದು ನೆನಪು ಬಂತು ನನಗೆ. ನಮ್ಮಪ್ಪ ಏನಂದ್ರೆ ಮತ್ತೆ ಸೌಕರ್ಯ ಭೇಟಿ ಮಾಡಿಸಿದ್ ನೋಡ್ಲಿ, ಮತ್ತೆ ಹೊರ ಚಲೋ ಐತಿ ಅಂತ ಕಳಿಸಿದ್ರಪ್ಪ. ಇವನಿಗೆ ಏನು ಅವ್ರನ್ನ ಸಂಪ್ರದಾಯ ಪ್ರಕಾರ ಬಂದಾನವ. ಅವರೆಲ್ಲ ಕೋಟ್ ಗೀಟ್ ಹಾಕೊಂಡು ಕಾರ್ನೇ ಮೇರೆ ಅವರು ಕೋಟ್ ಅಲ್ಲೇ ಕಾರ್ನಾಗ ಬಿಟ್ಟು ಬಂದಾನ. ಸಂಪ್ರದಾಯ ಇರೋದು ಉಟ್ಕೊಂಡ್ಬರೋದು. ಮಗಳಿಗೆ ಕಳಿಸ್ತೀವಿ. ಕರೆಸ್ತೇವೆ ಮಗಳನ್ನ. ಮಗಳು ಕರೆಸ್ತೇನೆ ಈಗ. ಮಗಳ ಬಾರವ ಇಲ್ಲೇ. ಏನ್ ಡ್ಯಾಡಿ? ಬಾರವ ಇಲ್ಲಿ ಮೊರ ಬಂದ ಬಾಯ್ಲಿ. ಇವನ್ ಕುರಿ ನನ್ ಕಾರಿನ್ಗೆ ಅಡ್ಡ ಬರ್ತಿತ್ತು ಡ್ಯಾಡಿ. ನಾನು ದಿನ ನೋಡ್ತಾ ಇದ್ದೆ. ಬೇಡ ನಡಿ ಅದ್ರ ಒಳಗೆ ನಡಿ. ಬರ್ರಿ ಇಲ್ಲಿ ಬಾಡ್ಯನ ಮಕ್ಕಳ ಬರ್ರಿ ಇಲ್ಲೇ ಬರ್ರಿ. ಯಾಕೆ ಸೌಕರ? ಏ ಮಾಮಾರ ಯಾಕರದ್ರಿ? ಈ ಸೌಕಾರನ ಮಗಳನ್ನ ನೀವು ಕೇಳಕ್ ಬಂದಿರಿ. ನಾನು ಸೌಕಾರ, ಇಡೀ ಊರಿಗೆ ಸೌಕಾರ ನಾನು. ನನ್ನ ಮಗಳ ನೀವು ಕೇಳಕ್ ಬಂದಿರ? ಕೊಡಂಗಿಲ್ಲ ನಾನು. ಈ ಸೌಕಾರನ ಮಗಳನ್ನ ನಾ ಕೊಡಂಗಿಲ್ಲ. ಸೌಕಾರನ ಮಗಳು. ಹೌದ್ರಿಪ್ಪ, ಹೋಗ್ತೇನೆ. ಆಯ್ತು ಮಾಮಾರ, ಹೋಗ್ತೀವ್ರಿ.